ಲೋಕಲಿ ಸಿಗಾಬಡೆ ಪಾಪ್ಯುಲರ್ ಬೆಂಗಳೂರಲ್ಲಿ ಒನ್ ಆಫ್ ದ ಕ್ರೌಡೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ₹8 ಚಿಕನ್ ಊಟ, ₹12 ಮಟನ್ ಊಟ. ₹8 ಚಿಕನ್ ಊಟ, ₹12 ಮಟನ್ ಊಟ. ಎಸ್, ಒಳ್ಳೆ ಸೈಜ್ ಕೈಮಾ ಉಂಡೆ. ವಾವ್, ಇದೆಲ್ಲ ಸೂಪರ್ ಬೇಯಿಸೋರ್ ಗುರು. ಬ್ಲಾಸ್ಟ್. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಬೆಂಗಳೂರು ಗೈಸ್. ಬೆಂಗಳೂರು ವಸಂತ ನಗರ ಶಿಫಾ ಹಾಸ್ಪಿಟಲ್ ಹಿಂಭಾಗದಲ್ಲೇ ಬರುವಂಥ ಮರಾಠ ದರ್ಶನ್ ಅನ್ನೋ ಒಂದು ಜಾಗಕ್ಕೆ ಬಂದಿನಿ ಗೈಸ್. ಬೆಂಗಳೂರಲ್ಲೇ ಓಜಿ ಮರಾಠ ಸ್ಟೈಲ್ ಫುಡ್ಸ್ ಸಿಗುವಂಥ ಒಂದು ಜಾಗ. ಮಟನ್ ಚಿಕನಲ್ಲಿ ಸುಮಾರು ಐಟಮ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ದಿನಕ್ಕೆ ಜಸ್ಟ್ 3.5 ಅವರ್ ಮಾತ್ರ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಮಧ್ಯಾಹ್ನ 12:30ಗೆ ಶುರು ಆದರೆ 4 ಗಂಟೆಗೆ ಪ್ರತಿಯೊಂದು ಐಟಮು ಖಾಲಿ. ಶುರುವಾಗಿ 33 ವರ್ಷ ಆಗಿದೆ. ಅಂದರೆ 1992ರಲ್ಲಿ ಶುರುವಾದಂಥ ಒಂದು ಸ್ಪಾಟು. ಲೋಕಲಿ ಸಿಗಾಬಡೆ ಪಾಪ್ಯುಲರು, ಬೆಂಗಳೂರಲ್ಲೇ ಒನ್ ಆಫ್ ದ ಕ್ರೌಡೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಜಸ್ಟ್ ಹಾಫ್ ಡೇ. ಭಾನುವಾರ ಬಂದರೆ ನಿಮಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ರನ್ ಮಾಡಿಕೊಂಡು ಬರ್ತಾರೆ. ನಾವು ಮಧ್ಯಾಹ್ನ ಊಟಕ್ಕೆ ಬಂದಿರೋಂಥದ್ದು. ಹೋಗೋಣ, ಅವ್ರ ಹತ್ರ ಮಾತಾಡ್ಸೋಣ, ಇನ್ನೂ ಡೀಟೇಲ್ಸ್ನ ತಿಳ್ಕೊಂಡು ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾ ಲೈಕ್, ಶೇರ್, ಕಮೆಂಟ್ ಮರದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಬ್ರದರ್, ಏನೇನು ಸಿಗುತ್ತೆ ಇಲ್ಲಿ ಮೇನ್ ಆಗಿ? ಮೇನ್ ಊಟ, ಮಟನ್ ಊಟ, ಚಿಕನ್ ಊಟ, ಕೈಮಾ ಊಟ, ಲಿವರ್ ಊಟ ಎಲ್ಲ ಸಪರೇಟ್ ಆಗಿ ಸಿಕ್ಬಿಡುತ್ತೆ. ಮಟನ್ ಊಟ ಅಂದ್ರೆ ಮಟನ್, ಚಿಕನ್ ಊಟ ಅಂದ್ರೆ ಅದ್ರಲ್ಲಿ ಏನೇನು ಬರುತ್ತೆ? ಮುದ್ದೆ, ರೈಸು, ರಸಮು. ಓಕೆ, ಜೊತೆಗೆ ಚಿಕನ್ ಅಂದ್ರೆ ಚಿಕನ್ ಆ ಥರ ಬರುತ್ತೆ. ನನಗೊಂದು ಮಟನ್ ಊಟ ಕೊಟ್ಬಿಡಿ. ಅದಾದ್ಮೇಲೆ ಲಿವರ್ ಆಫ್ ಬರುತ್ತಾ ಇಲ್ಲ ಫುಲ್ ಬರುತ್ತಾ? ಆಫ್ ಎಲ್ಲ ಕೊಡಲ್ಲ. ಓಕೆ, ಲಿವರ್ ಒಂದು, ಅದಾದ್ಮೇಲೆ ಮಟನ್ ಕೈಮಾ ಒಂದು, ಆಮೇಲೆ ಚಿಕನ್ ಅಲ್ಲಿ ಯಾವ ಚೆನ್ನಾಗಿರುತ್ತೆ? ಚಿಲ್ಲಿ ಚಿಕನ್ ಇದೆ, ಚಿಕನ್ ಫ್ರೈ ಇದೆ, ಚಿಕನ್ 65 ಇದೆ, ಕಬಾಬ್ ಇದೆ. ಯಾವ್ದು ಚೆನ್ನಾಗಿರುತ್ತೆ? ಯಾಕಂದ್ರೆ 3 ಮಟನ್ ಆಗೋಯ್ತು. ಚಿಕನ್ 65 ಚೆನ್ನಾಗಿರುತ್ತೆ. ಚಿಕನ್ 65. ಓಕೆ, ಒಂದು ಚಿಕನ್ ಇದೆ, ಚಿಕನ್ 65 ಕೊಟ್ಬಿಡಿ. 65 ಒಂದು. ಇಷ್ಟು ಸಾಕು. ಓಕೆ, ಅನ್ನ ಕರೆಕ್ಟಾಗಿ ಮೈಕ್ ನೋಡಿಕೊಂಡೇ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ಥರ ಕಾನ್ಸೆಪ್ಟ್ ಅಂದರೆ, ನಿಮಗೆ ಸ್ಟಾರ್ಟರ್ಸ್ ಸಪ್ರೇಟಾಗಿ ತೊಗೋಬೇಕು. ಫಸ್ಟ್ ನಿಮಗೆ ಅನ್ನ ಸಾಂಬಾರು ಆ ಥರ ಅಂತಲ್ಲ. ಮಟನ್ ಊಟ ಅಂದರೆ ಡೆಡಿಕೇಟೆಡಾಗಿ ಮಟನ್ ಊಟ. ಮಟನ್ ಬರುತ್ತೆ, ಮುದ್ದೆ, ವೈಟ್ ರೈಸು, ಸಾಂಬಾರು, ರಸಮ್ ಈ ಥರ. ಚಿಕನ್ ಊಟ ಅಂದರೆ ಸೇಮ್ ಆಲ್ಟರ್ನೇಟ್. ಚಿಕನ್ ಅಂದರೆ ಚಿಕನ್ ಇರುತ್ತೆ, ಕೈಮಾ ಅಂದರೆ ಕೈಮಾ ಊಟ, ಚಾಪ್ಸ್ ಅಂದರೆ ಚಾಪ್ಸ್ ಊಟ. ಅದ್ರ ಜೊತೆಗೆ ಮುದ್ದೆ ಮತ್ತು ವೈಟ್ ರೈಸ್ ಲಿಮಿಟೆಡ್ ಆಗಿ ನಿಮಗೆ ಕೊಟ್ಬಿಡ್ತಾರೆ. ಇವಾಗ ನಾವು ಹೇಳಿರೋದು ಕೇಳಿಸ್ಕೊಂಡ್ರಲ್ಲ, ಮುದ್ದೆ ಊಟ, ಅದ್ರ ಜೊತೆಗೆ ಲಿವರ್. ಈ ಜಾಗದಲ್ಲಿ ತುಂಬ ಸ್ಪೆಷಲ್ ಅಂತ ಹೇಳಿದ್ರು. ಸೊ ಲಿವರ್ ತೊಗೊಂಡಿದ್ದೀನಿ, ಮಟನ್ ಕೈಮಾ ತೊಗೊಂಡಿದ್ದೀನಿ, ಚಿಕನ್ 65 ತೊಗೊಂಡಿದ್ದೀನಿ. ಬಿಕಾಸ್ ಚಿಕನ್ ಐಟಮ್ಸ್ ಯಾವ್ದು ಇಲ್ವಲ್ಲ. ಪ್ರತಿಯೊಂದು ಬರಲಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. 2 ಥರ ಸೀಟಿಂಗ್ ಆಪ್ಷನ್, ಒಂದು ಇಲ್ಲಿ, ಒಂದು ಮೇಲ್ಗಡೆ ಸ್ವಲ್ಪ ಕಾಂಪ್ಯಾಕ್ಟ್ ಅಂತ ಅನಿಸ್ತು. ಇಲ್ಲೇ ನಿಮ್ಗೆ ಹಿಂದ್ಗಡೆ ಕುಕಿಂಗ್ ಸ್ಪೇಸ್ ಬರುತ್ತೆ. ಜಾಗ ನೋಡೋಕ್ಕೆ ಫುಲ್ ಅಂಡ್ ಫುಲ್ ರಸ್ಟಿಕ್ ಆಂಬಿಯನ್ಸ್. ಫುಡ್ ಬರಲಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸರ್, ಮಟನ್ ಊಟ ಇದು. ಓಕೆ, ಮಟನ್ ಕೀಮಾ, ಮಟನ್ ಕೈಮಾ, ಲಿವರ್, ಪೆಪ್ಪರ್ ಡ್ರೈ. ಓಕೆ, ಇನ್ನು ಚಿಕನ್ 65 ಬರಬೇಕು. 65. ಓಕೆ, ತಗೊಬನ್ನಿ. ಎಸ್, ಮಸಾಲೆ ಭರಿತವಾಗಿರುವಂಥ ಒಂದು ಊಟ. ಒಂದು ರಸ್ಟಿಕ್ ಫೀಲ್ ಕೊಡುತ್ತೆ. ಆ ಒಂದು ನಾಟಿ ಸ್ಟೈಲು. ನಾನು ಲೇಟೆಸ್ಟಾಗಿ ಈ ಥರ ಕಾನ್ಸೆಪ್ಟಲ್ಲಿ ತಿಂದಿದ್ದಿಲ್ಲ ಅಂದರೆ ಈ ಸಂಪಂಗಿ ರಾಮನಗರದಲ್ಲಿ ಆಂಟಿ ಮನೆ ಊಟ, ಮೇಘನಾ ಮೆಸ್ ಅಂತ ಮಾಡುತ್ತೇನೆ. ಲಿಟ್ರಲಿ ನನಗೆ ರಿಸಂಬಲ್ ಆಗುತ್ತೆ. ಆಲ್ರೆಡಿ ಮೌತ್ ವಾಟರಿಂಗು. ಸೊ ಯಾವ ಐಟಮ್ ಬಂದಿದೆ ಅಂತ ಹೇಳ್ತೀನಿ, ನಂತರ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ. ಆರ್ಡರ್ ಮಾಡಿರೋ ಪ್ರತಿಯೊಂದು ಐಟಮ್ ಬಂತು, ಇನ್ಕ್ಲೂಡಿಂಗ್ ಚಿಕನ್ 65 ಕೂಡ. ಈಗ ಫಸ್ಟು ಮುದ್ದೆ ಊಟ ಮೀಲ್ಸು, ಅದರಲ್ಲಿ ಏನೇನು ಐಟಮ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಒಂದು ಸಾಫ್ಟ್ ಆಗಿರುವಂಥ ಒಂದು ಮುದ್ದೆ, ನಂತರ ಒಂದು ವೈಟ್ ರೈಸ್ ಕೊಡ್ತಾರೆ. ಅದಾದಮೇಲೆ ಈ ಕಡೆ ಬಂದರೆ ರಸಮ್ ಬರುತ್ತೆ. ಆ್ಯಂಡ್ ಇಲ್ಲಿ ಬಂದರೆ ಒಂದು 4 ರಿಂದ 5 ಪೀಸ್ ಹಾಕಿ ಕೊಡುವಂಥ ಮಟನ್ ವಿತ್ ಗ್ರೇವಿ ಕೊಡುವಂಥದ್ದು. ಇಲ್ಲಿ ಆ ಮಟನ್ ಶೇರ್ವಾ ಇಷ್ಟು ಕೊಡ್ತಾರೆ. ಇದರ ಕಾಸ್ಟು 350 ರೂಪೀಸ್ ಕಾಸ್ಟ್, ಒಂದು ಊಟದ ಬೆಲೆ. ಆ್ಯಂಡ್ ಸ್ಟಾರ್ಟರಲ್ಲಿ ನಾವೇನೇನು ಹೇಳಿದ್ವಿ ಅಂದರೆ, ಇಲ್ಲಿ ನೋಡಿ ಕೈಮಾ ಉಂಡೆ, ಮಟನ್ ಕೈಮಾ ಉಂಡೆ. ಅದಾದಮೇಲೆ ಹಂಗೆ ಇಲ್ಲೇ ಬಂದರೆ ಈ ಜಾಗದ ಸ್ಪೆಷಲ್ಲು ಏನಿದು ಲಿವರ್ ಪೆಪ್ಪರ್ ಡ್ರೈ ಅಂತ ಒಂದು ಕೊಟ್ಟಿರೋದು. ಈ ಜಾಗದಲ್ಲಿ ಫಾಸ್ಟ್ ಮೂವಿಂಗ್ ಡಿಶ್ ಅಂತ ಹೇಳಿದ್ರು. ಆ್ಯಂಡ್ ಚಿಕನಲ್ಲಿ ಯಾವುದು ಹೇಳಿಲ್ಲ ಅಂತ ಒಂದು ಚಿಕನ್ 65 ಕೂಡ ತರಿಸಿದ್ದೀವಿ. ಫಸ್ಟ್ ನಾವು ಯಾವುದು ಟೇಸ್ಟ್ ಮಾಡೋಣ ಅಂದರೆ, ಎಲ್ಲ ಸೈಡ್ಗೆ ಇಟ್ಬಿಟ್ಟು ಮಟನ್ನ ಟೇಸ್ಟ್ ಮಾಡೋಣ. ನಂತರ ಮುದ್ದೆ ಒಟ್ಟಿಗೆ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಎಸ್, ಹೇಗಿದ್ರು ನೋಡಿ, ಫುಲ್ಲು ಮಸಾಲೆ ಭರಿತ ಆಗಿರುವಂಥ ಒಂದು ಮಟನ್ನು. ಜಸ್ಟ್ ಪೀಸ್ ಬ್ರೇಕ್ ಮಾಡ್ತೀನಿ. ಓ ಮೈ ಗಾಡ್, ಗ್ರೇವಿ ನೋಡಿ ಯಾವ ಥರ ಇದೆ. ಏನು ಲೈಟಾಗಿ ಹಾರ್ಡ್ ಅನಿಸ್ತು ನನಗಂತೂ ಪೀಸು.
ತಿಂದ ಮೇಲೆ ನೋಡೋಣ ಯಾವ ಥರ ಇದೆ ಅಂತ. ಬಟ್ ಸ್ವಲ್ಪ ಇನ್ನೂ ಬೆಂದಿರಬೇಕಂತ ನನ್ನ ಅನಿಸಿಕೆ. ಲೈಟಾಗಿ ಹಾರ್ಡ್ನೆಸ್ಸು, ಲೈಟಾಗಲ್ಲ ವೆಯ್ಟಾಗಿ ಹಾರ್ಡ್ನೆಸ್ ಫೀಲ್ ಆಗ್ತಿದೆ. ಬಟ್ ಆ ಮಸಾಲ ಅಂತೂ ಘಮ ಸೈಕಿದೆ. ಟೇಸ್ಟ್ ಮಾಡೋಣ. ಆಹಾ, ಅಲ್ಟಿಮೇಟು. ಗ್ರೇವಿ ಅಂತೂ ಶೋ ಸ್ಟಾಪರು. ವೈಟ್ ರೈಸ್ ಒಳಗೆ ಮುದ್ದೆ ಒಳಗೆ ಹಂಗಿರುತ್ತೆ. ಬಟ್ ಮಟನ್ ಅಂತೂ ಕಚ್ಚಾನೇ ಇರಬೇಕು ಗುರು. ಇನ್ನೂ ಒಂದು 30 to 40% ಬೇಯಿಸಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಒಂದು ಹಾರ್ಡ್ನೆಸ್ಸು ಸ್ವಲ್ಪ ಜಾಸ್ತಿನೇ ಹಾರ್ಡ್ನೆಸ್ ಫೀಲ್ ಆಗುತ್ತೆ. ಬಟ್ ಆ ಗ್ರೇವಿ ಅಂತೂ ಆನ್ ಪಾಯಿಂಟ್ ಟೇಸ್ಟು. ಹಂಗೆ ಗ್ರೇವಿ ಒಟ್ಟಿಗೆ ತಗೊಂಡು ಬೆಸ್ಟ್ ಟೇಸ್ಟು. ಹಂಗೆ ಗ್ರೇವಿ ತಗೊಂಡು ಲೈಟಾಗಿ ಚೆಲ್ಕೊಂಡು ಮುದ್ದೆ, ಗ್ರೇವಿ ಒಟ್ಟಿಗೆ ಎಷ್ಟು ತಿಕ್ಕಿದೆ ಗೊತ್ತಾ, ಕ್ಲೀನಾಗಿ ಮುದ್ದೆ ಅಂಟ್ಕೊಳ್ಳುತ್ತೆ. ಒಂದು ಬೆಸ್ಟ್ ಬೈಟ್. ಆಹಾ, ಕ್ರೇಜಿಯಸ್ಟ್ ಟೇಸ್ಟು, ಒನ್ ಆಫ್ ದ ಬೆಸ್ಟ್ ಗ್ರೇವಿ ಅಂತಾನೆ ಹೇಳ್ತೀನಿ. ಮುದ್ದೆ ಒಟ್ಟಿಗೆ ಅಂತೂ ಆ ಥರ ಇರುತ್ತೆ. ಬರೀ ಗ್ರೇವಿ ಮುದ್ದೆ ಕೊಟ್ಟರೆ ಒಂದು 2 ಮುದ್ದೆ ಆರಾಮಾಗಿ ಹೊಡಿತೀರ. ಸೈಕಾಗಿದೆ. ಆ ಖಾರ, ಫ್ಲೇವರ್ ಬ್ಯಾಲೆನ್ಸಿಂಗ್ ಅಂತೂ ಅದ್ಭುತವಾದಂಥ ಒಂದು ಟೇಸ್ಟು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಟ್ ಪೀಸ್ ಅಂತೂ ಇನ್ನೂ ಸ್ವಲ್ಪ ಬೇಯಿಸ್ಬಿಟ್ಟಿದ್ರೆ ಅಲ್ಟಿಮೇಟ್ ಆಗಿದ್ದಿರುತ್ತೆ. ಇದಂತೂ ಗ್ರೇವಿ ಅಂತೂ ಒನ್ ಆಫ್ ದ ಬೆಸ್ಟ್ ಗ್ರೇವಿ. ಫಸ್ಟ್ ಬಂದಿದ್ದ ಕೂಡಲೇ ಪರ್ಮಿಷನ್ ಯಾರು ಕೊಡಲ್ಲ ಅಂತಲೇ ಹೇಳ್ತಿದ್ರು. ಹಂಗೆ ಹೋಗ್ತಾ ಹೋಗ್ತಾ ಕೇಳಿ ನಮ್ಮ ಫ್ರೆಂಡ್ ಅವರೇ ಕೇಳ್ಬಿಟ್ಟು ಪರ್ಮಿಷನ್ ಇಸ್ಕೊಬಿಟ್ರು. ಈ ರೀಸೆಂಟ್ ಈ ಸರೌಂಡಿಂಗ್ ವಸಂತ ನಗರ್ ಸರೌಂಡಿಂಗಲ್ಲಂತೂ ಒನ್ ಆಫ್ ದ ಬೆಸ್ಟ್ ಜಾಗ. ಶುರುವಾಗಿ 33 ವರ್ಷ ಆಗಿದೆ. ಇನ್ನೇನು 12:30 1 ಗಂಟೆ ಶುರುವಾಗಲಿ ಜನ ಅಂತೂ ಪಿತ 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 ಅಂತ ಶುರು ಹಚ್ಕೊಬಿಡ್ತಾರೆ. ಇದರೊಟ್ಟಿಗೆ ನಿಮಗೆ ಚಿಕನ್ ಬಿರಿಯಾನಿ ಸಿಗುತ್ತೆ, ಮಟನ್ ಬಿರಿಯಾನಿ ಸಿಗುತ್ತೆ. ಬಟ್ ಈ ಮೀಲ್ಸ್ ಟೈಪ್ ಕಾನ್ಸೆಪ್ಟ್ ಅಂತೂ ತುಂಬಾ ಫೇಮಸ್ ಈ ಜಾಗದಲ್ಲಿ. ಗ್ಯಾಪೇ ಕೊಡಬಾರ್ದಂತ ಅನ್ಸುತ್ತೆ. ಕೊಟ್ಟರೆ ಅಂತೂ ಬಾಯಲ್ಲಿ ನೀರು, ಮೌತ್ ವಾಟ್ರಿಂಗ್. ಸೈಕ್. ನೆಕ್ಸ್ಟ್ ಐಟಮು ಲಿವರ್ ಪೆಪ್ಪರ್ ಡ್ರೈ. ಚಿಕ್ಕ ಪೀಸಸ್ ಹಾಕಿ ಕಟ್ ಮಾಡಿಬಿಟ್ಟು ಫುಲ್ ಆ್ಯಂಡ್ ಫುಲ್ ಇಂಟೆನ್ಸ್ ಆಗಿ ಪೆಪ್ಪರ್ ಹಾಕಿ ಮಾಡಿಕೊಟ್ಟಿದ್ದಾರೆ. ಹೀಗೆ ಒಂದು 2 ಪೀಸ್ ಪ್ಲೇಟ್ಗೆ ಹಾಕೊಂಡು ಗ್ರೇವಿ ಒಟ್ಟಿಗೆ ಯಾವ ಥರ ಇದೆ ನೋಡಿ. ಯಪ್ಪ, ಗಾಬರಿಯಾಗಿದೆ ಕಲರ್ ಅಂತೂ. ಇದು ಹೆಂಗೆ ಬೇಯಿಸ್ತಾರಂತ ನೋಡ್ಬೇಕು. ಪರವಾಗಿಲ್ಲ, ಚೆನ್ನಾಗಿ ಬೇಯಿಸೋರು ಇದಂತೂ. ವಾವ್, ಒಂದು ಬೆಸ್ಟ್ ಲಿವರು. ಪೆಪ್ಪರ್ ಸ್ವಲ್ಪ ಜಾಸ್ತಿ ಇದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಪಾಸಿಬಲ್ ಒನ್ ಆಫ್ ದ ಬೆಸ್ಟ್ ಲಿವರ್ ಅಂತಾನೆ ಹೇಳ್ತೀನಿ. ಲೈಟಾಗಿ ಒಂದು ಸ್ವೀಟ್ ಟಿಂಟ್ ಕೊಡುತ್ತೆ. ಅದ್ರ ಜೊತೆಗೆ ಈ ರಾಕ್ ಖಾರ ಗೊತ್ತಾಗುತ್ತಲ್ಲ ಪೆಪ್ಪರ್ದಂತೂ ಸೈಕ್ ಆಗಿದೆ. ಥ್ರೋಟ್ ಫುಲ್ ಅಂಡ್ ಫುಲ್ಲು ಕಚ್ಕೊಬಿಡುತ್ತೆ ಅಂತ ಹೇಳ್ತೀನಿ. ಆ ಸ್ಪೈಸಿನೆಸ್ಸು ಒಂದು ಬೆಸ್ಟ್ ಲಿವರು. ಬಂದರೆ ಮಿಸ್ ಮಾಡದೆ ಟೇಸ್ಟ್ ಮಾಡಿ. ಸೂಪರ್ ಆಗಿದೆ. ಪೆಪ್ಪರ್ ಅಂತೂ ಕ್ರಶ್ ಮಾಡಿ ಹಾಕಿದಾರಲ್ಲ, ಲೈಟಾಗಿ ನಿಮ್ಮ ಚಮ್ಸ್ ಅಂತೂ ಬಾಯ್ಗೆ ಸಿಗುತ್ತೆ. ಅದನ್ನು ಕಸಿದಾಗ ಇನ್ನೂ ಸ್ಪೈಸಿ ಔಟ್ ಆಗುತ್ತೆ. ಬೆಸ್ಟ್ ಟೇಸ್ಟಲ್ಲಿರುವಂಥ ಒಂದು ಲಿವರ್ ಪೆಪ್ಪರ್ ಡ್ರೈ. ಅಥೆಂಟಿಕ್ ನಾಟಿ ಸ್ಟೈಲ್ ಊಟ ಅವರು. ಅದರೊಳಗೆ ಮರಾಠ ಸ್ಟೈಲ್, ಕ್ಷತ್ರಿಯ ಸ್ಟೈಲ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಟೇಸ್ಟು. ಪಕ್ಕಾ ಟ್ರೈ ಮಾಡಿ. ಸಂಜೆ ಸಿಗಲ್ಲ, ಬೆಳಿಗ್ಗೆ ಸಿಗಲ್ಲ. ಜಸ್ಟ್ ಮಧ್ಯಾಹ್ನ 3 ಅವರ್ ಮಾತ್ರ ರನ್ ಮಾಡಿಕೊಂಡು ಬರ್ತಾ ಇದ್ದಾರೆ. 12:30 ಶುರು ಆದರೆ 4 ಗಂಟೆಗೆ ಫುಲ್ ಆ್ಯಂಡ್ ಫುಲ್ಲು ಕ್ಲೋಸು. ಬಟ್ ಭಾನುವಾರ ಮಾತ್ರ ಬೆಳಿಗ್ಗೆ 8 ಗಂಟೆಗೆ ಶುರು ಆದರೆ ಸಂಜೆ 4 ಗಂಟೆವರೆಗೂ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ವೀಕ್ ಡೇಸಲ್ಲಿ ಬಂದಿದ್ವಿ. ಜಸ್ಟ್ ಹಾಫ್ ಫ್ರೂಟ್ ಮಾತ್ರ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೈಮಾ ಉಂಡೆ 4 ಪೀಸ್ ಉಂಡೆ ಹಾಕಿ ಕೊಡ್ತಾರೆ. ಇದರ ಕಾಸ್ಟ್ 250-300 ರೂಪಾಯಿ. ಪ್ರೈಸ್ ವೈಸು ಯಾರಾಗಿದ್ದಾರಾ? ಯಾರೂ ಇಲ್ಲ. ಪ್ರೈಸ್ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಾನೆ ಅನಿಸ್ತಾ ಇದೆ ಗುರು ನನಗಂತೂ. ಬಟ್ ಟೇಸ್ಟ್ಗಂತೂ 1% ಬೇಜಾರಾಗಲ್ಲ. ಟೇಸ್ಟು ಕ್ವಾಲಿಟಿ ಅಂತೂ ಸೂಪರಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. 2 ಕೈಮಾ ಉಂಡೆ ಕ್ಲೀನಾಗಿ ಹಾಕ್ಕೊಂಡು ಹೀಗೆ ಗ್ರೇವಿನೂ ಹಾಕ್ಕೊಂಡು ಹೆಂಗಿದೆ ನೋಡಿ. ಒಳ್ಳೆ ಸೈಜ್ ಕೈಮಾ ಉಂಡೆ. ವಾವ್, ಇದೆಲ್ಲ ಸೂಪರ್ ಬೇಯಿಸೋರು ಗುರು. ಕೈಮಾ ಉಂಡೆ, ಲಿವರ್ ಅಲ್ಲನವೇ. ಮಟನ್ ಅಂತೂ ಇನ್ನೂ ಸ್ವಲ್ಪ ಬೇಯಿಸ್ಬಿಟ್ಟಿದ್ರೆ ಸೂಪರ್ ಆಗಿದ್ದಿರೋದು. ಇದನ್ನ ಟೇಸ್ಟ್ ಮಾಡೋಣ. ನಂತರ ಮುದ್ದೆ ಒಟ್ಟಿಗೆ ಗ್ರೇವಿ ಹಿಡ್ಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಬ್ಲಾಸ್ಟ್. ಲಿವರು ಕೈಮಾಗೋಸ್ಕರ ಎಷ್ಟು ಸಲ ಬೇಕಾದರೂ ವಿಸಿಟ್ ಮಾಡಿ. ಅಲ್ಟಿಮೇಟ್ ಆಗಿದೆ.
ಮಟನ್ ತಿನ್ಬೇಕಾದ್ರೆ ಅದ್ರಲ್ಲಿ ಹಾಕಿದ ಸ್ಪೈಸಸ್ಸು ಮತ್ತು ಲೈಟಾಗಿ ಆ ಮಟನು ಗುಯಿ ಫ್ಲೇವರ್ ಕೊಡುತ್ತೆ. ಅದೊಂಥರ ಕಚ್ಚಬೇಕಾದ್ರೆ ಒಂಥರ ಸೂಪರ್ ಆಗಿದೆ ಅಂತ ಹೇಳ್ತೀವಿ. ಒಂದು ಕ್ಲೀನ್ ಕ್ರಂಚ್ ಸಿಗುತ್ತೆ. ಈರುಳ್ಳಿ ಕ್ರಂಚ್ ಥರ ಸಿಕ್ಕಿದಾಗ ಒಂದು ಅಲ್ಟಿಮೇಟ್ ಟೇಸ್ಟು. ಪ್ರಾಪರಾಗಿ ಬೇಯಿಸ್ತಾರೆ, ಮೆತ್ತಗಿದೆ. ಸೈಡ್ ಟೇಸ್ಟು ಮುದ್ದೆ ಒಟ್ಟಿಗೆ ಕೈಮಾ ಉಂಡೆ ಗ್ರೇವಿ ಸೂಪರ್ ಆಗಿದೆ ಗುರು. ಮುದ್ದೆ ಒಟ್ಟಿಗೆ ಕೈಮಾ ಗ್ರೇವಿನೂ ಚೆನ್ನಾಗಿದೆ. ಬಟ್ ನನಗಂತೂ ಫಸ್ಟೇ ಟ್ರೈ ಮಾಡಿದ ಮಟನ್ ಗ್ರೇವಿ ಎಲ್ಲ ಶೋ ಸ್ಟಾಪರ್ ಟೇಸ್ಟ್ ಅಂತ ಅನಿಸ್ತು ನನಗೆ ಪರ್ಸ್ನಲಿ. ಬಟ್ ಒಂದು ಬೆಸ್ಟ್ ಟೇಸ್ಟಲ್ಲಿ ಸಿಗುವಂಥ ಫುಡ್ಸು. ಸುಮಾರು ದಿನದಿಂದ ಬರಬೇಕಂತ ನಾನು ಅನ್ಕೊಂಡಿದ್ದೆ, ಮರ್ತು ಹೋಗ್ತಿದೆ. ಬಟ್ ಈ ಶೆಡ್ಯೂಲಲ್ಲಿ ಹುಡುಕ್ತಿರ್ಬೇಕಾದ್ರೆ ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಸಿಕ್ಕಿದೆ. ಆರಾಮಾಗಿ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಬಂದಿರೋದು ಸೈಕಾಗಿರುತ್ತೆ. ಈ ಜಾಗಕ್ಕೆ ಓಲ್ಡ್ ಸ್ಕೂಲ್ ಗೈಸ್ ಎಲ್ಲ ಇರ್ತಾರಲ್ಲ, ವಯಸ್ಸಾದವರು ಆರಾಮಾಗಿ ಬಂದು ಗ್ಯಾಂಗ್ ಸಮೇತ ಮಟನನ್ನು ನೋಡ್ತಿದ್ದಾರೆ. ಅಲ್ಟಿಮೇಟ್ ಟೇಸ್ಟು. ಈಗ ಇದನ್ನು ಖಾಲಿ ಮಾಡಿ ನೆಕ್ಸ್ಟು ವೈಟ್ ರೈಸ್ ಹಾಕ್ಕೊಂಡು ಫೈನಲ್ಗೆ ಬಂದ್ಬಿಟ್ಟಿವಿ ಚಿಕನ್ 65 ತಿಂದು ಮುಗಿಸೋಣ. ಇಟ್ಸ್ ವೈಟ್ ರೈಸ್ ಟೈಮ್. ಬಾಯೆಲ್ಲ ಫುಲ್ ಆ್ಯಂಡ್ ಫುಲ್ ಖಾರ ಅಂಟ್ಕೊಬಿಡ್ದು ಗುರು. ಹೆವಿ ಖಾರ ಹೊಡಿತಾ ಇದೆ. ಇದು ಹಾಕ್ಕೊಂಡು ಇದಕ್ಕೆ ಮಟನ್ ಗ್ರೇವಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಲೈಟಾಗಿ ಇದನ್ನು ಹಾಕ್ಕೊಂಡು ಹಂಗೆ ಇದೆ. ಏನಿದು ಚಿಕನ್ 65. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಗುರು. ಚಿಕನ್ 65 ಅಂದರೆ ತಮಿಳ್ನಾಡು ಕೇರಳ ಸೈಡ್ ಹೋದ್ರೆ ಕಬಾಬ್ನ ಕೊಟ್ಬಿಡ್ತಾರೆ. ನಮ್ಮ ಕಡೆ ಒಂಥರ ಚೈನೀಸ್ ಥರ ಮಾಡಿ ಕೊಡ್ತಾರೆ. ಬಟ್ ಇಲ್ಲಿ ನಾಟಿ ಸ್ಟೈಲ್ ಥರ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿ ಕೊಟ್ಟಿದ್ದಾರೆ. ಪೀಸ್ ಹಾಕೊಂಡು ಆಹಾ ನೋಡೋಕ್ಕೆ ಯಾವ ಥರ ಇದೆ ಗೊತ್ತಾ. ನನ್ನ ಪರ್ಸನಲ್ ರೆಕಮೆಂಡೇಶನ್ ಮಟನ್ ಊಟ ತಗೊಳ್ಳಿ. ಈ ಗ್ರೇವಿಗೋಸ್ಕರ ಆದರೂ ತಗೊಂಡ್ರೆ ಕಳೆದೋಯ್ತರ ಅಲ್ಟಿಮೇಟ್ ಟೇಸ್ಟ್. ಟೇಸ್ಟ್ ಮಾಡೋಣ. ಐ ಆಮ್ ಎಂಜಾಯಿಂಗ್. ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಊಟ. ಲಾಸ್ಟ್ ನಾನು ಅವಾಗಲೇ ಹೇಳಿದ್ನಲ್ಲ ಆಂಟಿ ಊಟ, ಅಲ್ಲೇ ಬೆಸ್ಟ್ ತಿಂದಿದ್ದು. ಅದಾದಮೇಲೆ ಈ ಥರ ಸ್ಟೈಲಲ್ಲಿ ಇಲ್ಲೇ ನಾನು ತಿಂತಾ ಇರೋದು. ಒನ್ ಆಫ್ ದ ಬೆಸ್ಟ್ ಸ್ಪಾಟ್. ಪಕ್ಕಾ ವಿಸಿಟ್ ಮಾಡಿ. ತುಂಬಾ ಇಷ್ಟಪಡ್ತೀರಾ. ಅದರಲ್ಲ ಮಟನ್ ಗ್ರೇವಿ ಇದೆಯಲ್ಲ, ಮಟನ್ ಫ್ಲೇವರು, ಆ ಒಂದು ಫ್ಯಾಟ್ ಫ್ಲೇವರ್ ಇಳಿದು ಒಂಥರ ಸೂಪರ್ ಆಗಿರುತ್ತೆ. ಲೈಟಾಗಿ ಅಂಟಂಟಾಗಿರುತ್ತೆ ಆ ಗ್ರೇವಿ ಅಂತೂ. ಒಂಥರ ಕ್ರೀಮಿನೆಸ್ ಕೊಡುತ್ತೆ, ಆ ಒಂದು ತಿಕ್ ಕನ್ಸಿಸ್ಟೆನ್ಸಿ ಕೊಡುತ್ತೆ. ತಿನ್ನಕ್ಕೆ ಒಂಥರ ಸೂಪರ್ ಆಗಿದೆ. ಮುದ್ದೆ ಒಟ್ಟಿಗೆ ವೈಟ್ ರೈಸ್ ಒಟ್ಟಿಗೆ ಶೋ ಸ್ಟಾಪರ್ ಟೇಸ್ಟಲ್ಲಿರುವಂಥ ವೈಟ್ ರೈಸ್. ಫೈನಲ್ ಐಟಮ್ ಚಿಕನ್ 65. ಎಲ್ಲನೂ ಯಾವುದೇ ಐಟಮ್ ತೊಗೊಳ್ಳಿ ಮಸಾಲೆ ಬರಿತಾ ವಾವ್ ಮಾರ್ವಲೆಸ್. ಇವತ್ತೇ ಏನೋ ಮಟನ್ ಆ ಥರ ಬೇಯಿಸ್ಬಿಟ್ಟಿದ್ದಾರಲ್ಲ, ಪ್ರತಿ ದಿವಸ ಹಂಗೆ ಇರುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಅದಾದಮೇಲೆ ಯಾವುದೇ ಐಟಮ್ ತಿನ್ನೋ ಪ್ರಾಪರಾಗಿ ಬೇಯಿಸಿದ್ದಾರೆ. ಬೆಸ್ಟ್ ಫ್ಲೇವರಲ್ಲಿದೆ ಅಂತಲೇ ಹೇಳ್ಬೋದು. ಇದಂತೂ ಡೀಪ್ ಫ್ರೈ ಮಾಡಿ ನಂತರ ಗ್ರೇವಿ ಹಾಕಿ ಫ್ರೈ ಮಾಡಿ ಕೊಟ್ಟಿರೋವಂಥದ್ದು. ಟೇಸ್ಟ್ ಮಾಡೋಣ. ಡಿಫ್ರೆಂಟ್ ಆಗಿದೆ. ಕಬಾಬಲ್ಲಿ ಇವ್ರದೇ ಅಂತ ಮಸಾಲ ಹಾಕಿ ಶಾರ್ಟ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಒಂಥರ ಚೆನ್ನಾಗಿದೆ. ಒಂಥರ ಡಿವಿಯೇಷನ್ ಕೊಡುತ್ತೆ. ಈ ಯಾವುದೇ ಐಟಮ್ ನಾನು ತಿನ್ನೋ ಅದಕ್ಕೂ ಇದಕ್ಕೂ ಸೇರೋದೇ ಇಲ್ಲ ಅನಿಸುತ್ತೆ. ಫುಲ್ ಆ್ಯಂಡ್ ಫುಲ್ ಟೋಟಲಿ ಡಿಫ್ರೆಂಟ್ ಶೇಡಲ್ಲಿರುವಂಥ ಒಂದು ಟೇಸ್ಟು. ಇದನ್ನು ಸಪ್ರೇಟಾಗಿ ಚಿಕನ್ ತಿನ್ಬೇಕಂದ್ರೆ ಟ್ರೈ ಮಾಡಿಲ್ಲ. ಚಿಲ್ಲಿ ಚಿಕನ್ ಇದೆ, ಕಬಾಬ್ ಇದೆ, ಆ ಥರ ಟ್ರೈ ಮಾಡಿಬಿಡಿ. ಚೆನ್ನಾಗಿದ್ರು. ಇದ್ರ ಜೊತೆಗೆ ಮಿಂಗಲ್ ಆಗ್ತಾಯಿಲ್ಲ. ಒಂಥರ ಸ್ಟ್ಯಾಂಡಲ್ ಒಂಥರ ಕಾಣಿಸ್ತಾ ಇದೆ ಟೇಸ್ಟ್ ಅಂತೂ. ಬಟ್ ಪ್ರಾಪರಾಗಿ ಬೇಯಿಸ್ತಾರೆ. ಆ ಫ್ಲೇವರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಈಗ ನಾನು ತೊಗೊಂಡಿರೋದ್ರಲ್ಲಿ ನನಗಂತೂ ಪರ್ಸನಲಿ ಸಿಗಾವಡೆ ಎಷ್ಟಾಗಿದೆ ಗೊತ್ತೇ ಇರುತ್ತೆ ನಾನು ಏನೇನು ಹೇಳಿದ್ದೀನಿ ಅಂತ. ಮಟನ್ ಕೈಮಾ ಲಿವರ್ ಶೋ ಸ್ಟಾಪರ್ ಟೇಸ್ಟು. ಇದರಂತೂ ಗ್ರೇವಿ ಟ್ರೈ ಮಾಡಿ. ಮಟನ್ ಏನಾದರೂ ಪ್ರಾಪರಾಗಿ ಬೇಯಿಸಿದ್ರೆ ಇದು ಕೂಡ ಅಡ್ಡಿ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಮರಾಠ ದರ್ಶನ್ ಗೈಸ್ ಮಧ್ಯಾಹ್ನ 12:30 ಸಂಜೆ ಒಂದು 4 ಗಂಟೆ 3.5 hours ಶೆಡ್ಯೂಲಲ್ಲಿ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಭಾನುವಾರ ಬಂದರೆ ಬೆಳಿಗ್ಗೆಯಿಂದಲೇ ಸಿಕ್ಬಿಡುತ್ತೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೆಸರು ಸರ್? ನವೀನ್ ಅಂತ ಹೇಳ್ಬಿಟ್ಟು. ಓಕೆ. ಮರಾಠ ದರ್ಶನ್ ಏನು ಸರ್ ಸ್ಪೆಷಲ್? ಮರಾಠ ದರ್ಶನ್ ಇಲ್ಲಿ ಊಟನೇ ಸ್ಪೆಷಲ್. ಊಟನೇ ಸ್ಪೆಷಲ್. ಹೌದು. ಅದೇ ನಾನ್ ವೆಜ್ ಅಂದ್ರೆ ಮರಾಠಿಗರ ಊಟ ಒಂಥರ ಸ್ಪೆಷಲ್ ಆಗಿರುತ್ತೆ. ನಾನ್ ವೆಜ್ಗೆ ಸಿಗಾಬಡೆ ಫೇಮಸ್ ಆಗಿರ್ತಾರೆ. ಇಲ್ಲಿ ಏನೇನು ಸಿಗುತ್ತೆ? ಎಷ್ಟು ವರ್ಷ ಆಯ್ತು ಶುರುವಾಗಿ? ನಾನ್ ವೆಜ್ಜೇ ಫೇಮಸ್ ಅಂತ ಹೇಳಿದ್ರಿ. ಮರಾಠಿಗರಲ್ಲಿ ಒಂದೊಂದಕ್ಕೆ ಒಂದೊಂದು ಮಸಾಲೆಗಳು. ಓಕೆ. ಮಟನ್ಗೆ ಬೇರೆ, ಕೈಮಾಗ್ ಬೇರೆ, ಚಿಕನ್ಗೆ ಬೇರೆ, ಲಿವರ್ಗೆ ಬೇರೆ. ಓಕೆ. ಒಂದೇ ಮಸಾಲೆ ಎಲ್ಲದಕ್ಕೂ ಹಾಕಲ್ಲ. ಓಕೆ. ಸೊ ಅದೇ ತರ ಇಲ್ಲೆಲ್ಲ ನಮ್ಮ ತಾಯಿನೇ ಅಡಿಗೆ ಮಾಡೋದು ಇವತ್ತಿಗೂ. ಓಕೆ. ಎಲ್ಲಾ ಮಸಾಲೆ ಅವರೇ ತೆಗಿಯೋದು. ಬಿರಿಯಾನಿ ಮಾತ್ರ ಅಪ್ಪ ಮಾಡ್ತಾರೆ. ಓಕೆ. ಅವರು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಸ್ಪೆಷಲಿಸ್ಟ್ ಅವರು. ಸ್ಪೆಷಲಿಸ್ಟ್ ಅವರು. ಓಕೆ.
ಸೊ ಮಿಕ್ಕಿದೆಲ್ಲ ಅಮ್ಮನೇ ಮಾಡೋದು, ನಾವೆಲ್ಲ ಬರೀ ಮೇಂಟೈನ್ ಮಾಡ್ತೀವಿ, ಆರಾಮಾಗಿ ಓಡಾಡ್ಕೊಂಡಿರ್ತೀವಿ. ಹಂಗಂದ್ರೆ ಅಡಿಗೆ ಮಾಡೋದು ಮನೆಯವರೇನೆ? 100% ಸರ್. ಓಕೆ, ಜಸ್ಟ್ ಸಪ್ಲೈ ಎಲ್ಲ ಮಾಡೋದು ಹೊರಗಿನವ್ರು ಮಾಡ್ತಾ ಇದ್ದಾರೆ? ಇಲ್ಲ, ಅದು ಕೂಡ ತೆಗೆದುಕೊಡೋದು ನಾವೇನೆ. ಓಕೆ ಓಕೆ. ಬರೀ ತಗೊಂಡೋಗಿ ಟೇಬಲ್ ಇಡೋದು ನಮ್ಮ ಹುಡುಗರು ಮಾಡ್ತಾರೆ ಅಷ್ಟೇನೆ. ಓಕೆ, ಮಿಕ್ಕಿದೆಲ್ಲ ಫ್ಯಾಮಿಲಿ? ನಾವು ಕ್ಯಾಶ್ ಕೌಂಟರ್ ನಾವಿರಲ್ಲ. ಓಕೆ. ನಮಗ್ ಬೇಕಾಗಿರೋದು ಮೇಯ್ನು ಕಸ್ಟಮರ್. ಓಕೆ. ಕಸ್ಟಮರ್ ಅಟ್ರಾಕ್ಷನ್. ಸೊ ಹಾಗಾಗಿ ಮಟನ್ ಚಿಕನ್ ಎಲ್ಲ ನಾವೇ ತೆಗೆದುಕೊಡ್ತೀವಿ. ಓಕೆ. ಅವ್ರಿಗೆ ಏನ್ ಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಓಕೆ. ಅವ್ರು ಏನ್ ಕೇಳ್ತಾರೆ ಹಾಗೆ ತೆಗೆದುಕೊಡ್ತೀವಿ. ಎಷ್ಟು ವರ್ಷ ಆಯ್ತು ಸರ್ ಶುರುವಾಗಿ? ಹೆಚ್ಚು ಕಡಿಮೆ 33 ವರ್ಷ ಸರ್. 33 ವರ್ಷ ಆಗಿದೆ. 33 ಇಯರ್ಸ್ ಆಯ್ತು ಸ್ಟಾರ್ಟ್ ಮಾಡಿ ನಾವು. 1992. ಅದಕ್ಕಿಂತ ಮುಂಚೆನೂ ಸ್ಟಾರ್ಟ್ ಮಾಡಿದ್ರು, ಬಟ್ ಹೋಟ್ಲ್ ಅಂತ ಶುರು ಮಾಡಿದ್ದು 92ರಿಂದ. ಅದಕ್ಕಿಂತ ಮುಂಚೆ ತಳ್ಳೋ ಗಾಡಿಯಲ್ಲಿ ಮಾಡ್ತಾ ಇದ್ರು. ಡೈರೆಕ್ಟ್ ಹೋಟೆಲ್ ಎಲ್ಲ ತಳ್ಳಗಾಡಿ, ಅದಾದ್ಮೇಲೆ ಆಟೋ. ಮುಂಚೆ ಎಲ್ಲ ಪೊಲೀಸ್ ನೋಡಿದ್ರು ತುಂಬಾ ಪ್ರಾಬ್ಲಮ್ ಇರ್ತಿತ್ತು. ಫುಟ್ಪಾತ್ ಅಲ್ಲಿ ನಿಂತ್ರೆ ರೋಲ್ ಕಾಲ್ ಮಾಡೋದು, ಇಲ್ಲ ಅಂದ್ರೆ ಇಲ್ಲಿಂದ ತೆಗೀರಿ ಅಂತ ಹೇಳೋದು, ಇವೆಲ್ಲ ನಡೀತಿತ್ತು. ಆ ಟೈಮಲ್ಲಿ ಶುರು ಮಾಡಿದ್ದು ಇಲ್ಲಿ ಕ್ವೀನ್ಸ್ ರೋಡ್ ಸೇಲ್ಸ್ ಟ್ಯಾಕ್ಸ್ ಆಫೀಸ್ ಇತ್ತು. ಕ್ವೀನ್ಸ್ ರೋಡ್ ಅಲ್ಲಿ ಆ ಸೇಲ್ ಟ್ಯಾಕ್ಸ್ ಆಫೀಸ್ ಕೆಳಗಡೆ ಒಂದು ಕ್ಯಾಂಟೀನ್ ಖಾಲಿ ಇತ್ತು. ಯಾರೋ ಒಬ್ಬ ಪುಣ್ಯಾತ್ಮ ಕರೆದ್ಬಿಟ್ಟು ಡೈಲಿ 100 ರೂಪೀಸ್ ರೆಂಟಿಗೆ ಕೊಟ್ಟ. 100 ರೂಪೀಸ್ ದೊಡ್ಡ ವಿಷಯ ಆಗ, ಯಾಕಂದ್ರೆ ಒಂದು ಮೀಲ್ ಆ ಟೈಮ್ಗೆ ನನಗೆ ಚೆನ್ನಾಗಿ ಜ್ಞಾಪಕ. ನಾನು ತುಂಬಾ ಚಿಕ್ಕ ಹುಡುಗ. 8 ರೂಪಾಯಿ ಚಿಕನ್ ಊಟ, 12 ರೂಪಾಯಿ ಮಟನ್ ಊಟ. 8 ರೂಪಾಯಿ ಚಿಕನ್, 12 ರೂಪಾಯಿ ಮಟನ್ ಊಟ. ಎಸ್. ಓಕೆ. ಆ ಟೈಮ್ ಹೇಳ್ತಾ ಇದೀನಿ. 1 ರೂಪಾಯಿ ಮುದ್ದೆ, ಅರ್ಧ ಹಾಫ್ ರೈಸ್ 1 ರೂಪಾಯಿ. ಓಕೆ. 6 ರೂಪಾಯಿ ಚಿಕನ್. ಇಷ್ಟಕ್ಕೆ ಕೊಡ್ತಿದ್ದು. ಇವಾಗ ಏನ್ ಕೊಡ್ತಾ ಇದೀವಿ ಅದನ್ನೇ ಅವಾಗ ಕೊಡ್ತಿದ್ದು. ಆ ರೇಟ್ಗೆ ಅಷ್ಟು ಬೆಲೆ ಇತ್ತು ಅವಾಗ. ಆ ತರ ಇದ್ದಿದ್ದ ಟೈಮ್ ಅದು. ಒಳ್ಳೆ ಬಿಸ್ನೆಸ್ ನೋಡಿದ್ದು, ಒಳ್ಳೆ ದುಡ್ಡು ನೋಡಿದ್ದೆಲ್ಲ ಆ ಟೈಮಲ್ಲೇ. ಇವಾಗ ಬಿಸ್ನೆಸ್ ಜಾಸ್ತಿ ಇರ್ಬೋದು, ಬಟ್ ಆ ಒಂದು ಹ್ಯಾಪಿನೆಸ್ ಇಲ್ಲ, ಆ ಒಂದು ಅರ್ನಿಂಗು ಇಲ್ಲ ಇವಾಗ. ಓಕೆ, ಹೆವಿ ಟ್ರಾಫಿಕ್ ಆಗೋಯ್ತು ಸರ್. ಏನೇನ್ ಫುಡ್ಸ್ ಸಿಗುತ್ತೆ, ಯಾವ್ಯಾವ ತರ ಸರ್ವ್ ಮಾಡ್ತೀರಾ ಅಂತ ಹೇಳಿ? ಇಲ್ಲಿ ಮಟನ್ ಅಲ್ಲಿ 4 ಐಟಮು, ಚಿಕನ್ ಅಲ್ಲಿ 4 ಐಟಮ್. ನಮ್ದು ಜಾಸ್ತಿ ಕನ್ಫ್ಯೂಷನ್ ಇಲ್ಲ. ಮಟನ್ ಚಾಪ್ಸ್, ಮಟನ್ ಕುರ್ಮಾ, ಮಟನ್ ಕೈಮಾ, ಮಟನ್ ಲಿವರ್, ಚಿಲ್ಲಿ ಚಿಕನ್, ಚಿಕನ್ ಫ್ರೈ, ಚಿಕನ್ 65, ಚಿಕನ್ ಕರಿ. ಇಷ್ಟೇ ನಮ್ದು ಮೆನು. ಅದು ಬಿಟ್ಟರೆ ಬಿರಿಯಾನಿ ಸಿಗುತ್ತೆ. ಆಲ್ಟರ್ನೇಟ್ ಡೇಸ್. ಮಂಗಳವಾರ ಚಿಕನ್, ಬುಧವಾರ ಮಟನ್, ಗುರುವಾರ ಚಿಕನ್, ಶುಕ್ರವಾರ ಮಟನ್ ಬಿರಿಯಾನಿಲಿ, ಶನಿವಾರ ಚಿಕನ್, ಭಾನುವಾರ 2 ಸಿಗುತ್ತೆ. ಚಿಕನ್ ಮಟನ್ 2 ಸಿಗುತ್ತೆ. ಬೆಳಿಗ್ಗೆಯಿಂದ 4 ಗಂಟೆವರೆಗೂ ನಿಮ್ಗೆ ಬಿರಿಯಾನಿ ಸಿಗುತ್ತೆ ಭಾನುವಾರ. ಪ್ಯೂರ್ ವೆಜ್ ತರ, ಪ್ಯೂರ್ ನಾನ್ ವೆಜಿಟೇರಿಯನ್. ವೆಜ್ ನವರ್ಗು ಇದೆ ನಮ್ಮಲ್ಲಿ. ಮನೆ ಊಟ ಕೊಡ್ತೀವಿ. ಮನೆ ಊಟ ಕೊಡ್ತೀರಾ? ರಸಮ್ಮು, ಮಜ್ಜಿಗೆ, ಹಪ್ಳ, ಉಪ್ಪಿನಕಾಯಿ, ಒಳ್ಳೆ ಸಾಂಬಾರು, ಕಾಳು ಸಾರು, ಸೊಪ್ಪು ಸಾರು, ಈ ತರ ಕೊಡ್ತೀವಿ. ಅವ್ರಿಗೂ ಡಿಸಪಾಯಿಂಟ್ ಮಾಡಲ್ಲ ನಾವು. ಡೈಲಿ ಆದ್ರೆ ಬರೀ 3.5 ಅವರ್ ರನ್ ಮಾಡ್ಕೊ ಬರ್ತಾ ಇದೀರಾ ಸರ್? ಇಲ್ಲಿ ಬಿಸ್ನೆಸ್ ನಡೆಯೋದೇ ಆ ಟೈಮು. ಅದಕ್ಕಿಂತ ಮುಂಚೆನೂ ಬರಲ್ಲ ಜನ, ಅದಾದ್ಮೇಲೂ ಬರಲ್ಲ ಇಲ್ಲಿ. ಕಾರಣ ಏನು ಅಂದ್ರೆ ಇಲ್ಲೆಲ್ಲ ಗೌರ್ಮೆಂಟ್ ಆಫೀಸ್ಗಳು. ಸೊ ಅವ್ರು ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಇಲ್ಲಿ ಬೇರೆ ಯಾರು ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ 3.5 ಅವರ್ಗೆ ಎಷ್ಟು ಡಿಮ್ಯಾಂಡ್ ಇದೆ? ಸರ್, ಡಿಮ್ಯಾಂಡ್ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಆಗಿದೆ. ಆಮೇಲೆ ಇಲ್ಲಿ ಊಟ ಮಾಡಿದ್ರೆ ಜನಕ್ಕೆ ಫೀಲ್ ಆಗತ್ತೆ, ಅವ್ರಿಗೆ ಹೊಟ್ಟೆ ಅಪ್ಸೆಟ್ ಆಗಲ್ಲ. ಅದು ಮೇಯ್ನು ನಮ್ಮಲ್ಲಿ. ನಾವ್ ಯಾವುದೇ ತರ ಕಲರ್ ಯೂಸ್ ಮಾಡಲ್ಲ, ಅಜಿನಾಮೋಟೋ ಯೂಸ್ ಮಾಡಲ್ಲ, ವಿನಿಗರ್ ಯೂಸ್ ಮಾಡಲ್ಲ, ಸಾಸ್ ಯಾವ್ದು ಯೂಸ್ ಮಾಡಲ್ಲ, ಎಲ್ಲ ನಾಟಿ ಸ್ಟೈಲ್. ಸೊ ಹಾಗಾಗಿ ಜನ ಮತ್ತೆ ಮತ್ತೆ ಬರ್ತಾರೆ ಅಂದ್ರೆ ಅದಕ್ಕೆ ಅದೇ ಕಾರಣ. ಓಕೆ. ಮತ್ತೆ ಇದರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತಾರೆ? ಎಕ್ಸಾಕ್ಟ್ ಲೊಕೇಶನ್ ಸರ್, ಕ್ವೀನ್ಸ್ ರೋಡ್ ನೀವು ಎಂಟ್ರಿ ಆದ್ರೆ ಶಿಫಾ ಹಾಸ್ಪಿಟಲ್ ಬರುತ್ತೆ, ಅದ್ರ ಹಿಂದೆ ಹಿಂಭಾಗ ಕಾಂಗ್ರೆಸ್ ಆಫೀಸ್ ಮತ್ತೆ ಶಿಫಾ ಹಾಸ್ಪಿಟಲ್ ಇನ್ ಬಿಟ್ವೀನ್ ಇದೀವಿ ನಾವು. ಸ್ವಲ್ಪ ಗ್ಯಾರೇಜ್ ರೋಡ್ ಇದು. ಡೌನ್ ಬರ್ಬೇಕು. ಡೌನ್ ಬಂದ ಅಂತ ಹೇಳಿದ್ರೆ ಮರಾಠ ದರ್ಶನ್ ಬೋರ್ಡ್ ಕಾಣುತ್ತೆ. ಚಿಕ್ಕದು ಹೋಟ್ಲು ನಮ್ದು. ಜಾಸ್ತಿ ಕ್ರೌಡೆಡ್ ಇದೆ ಅಂತ ಬೇಜಾರ್ ಮಾಡ್ಕೊಬೇಡಿ. ಒಂದ್ 5 ನಿಮಿಷ 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಊಟ ಕೊಡ್ತೀವಿ. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಾವು ಟೇಸ್ಟ್ ಮಾಡಿ ನಾವು ಸಿಗಾವಡೆ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ದಿವಸ ಆದ್ಮೇಲೆ ಒಂದು ಒಳ್ಳೆ ಊಟ ತಿಂದಂಗೆ ಒಂದು ಫೀಲ್. ಸರ್, ಮನೆ ಊಟ ಅಷ್ಟೇ ಇದು, ಬೇರೆ ಇನ್ನೇನು ಇಲ್ಲ. ತುಂಬಾ ಜನ ಹೇಳೋದು ಒಂದೇ ಮಾತು, ಅಮ್ಮನ ಕೈ ಊಟ ಅಂತ ಅಷ್ಟೇನೆ, ಬೇರೆ ಇನ್ನೇನು ಇಲ್ಲ. ಎಲ್ಲ ಹೆಸರು ಹಾಕೊಂತಾರೆ, ಅಮ್ಮ ಮಾಡಿದ ಅಡಿಗೆ ಅಡಿಗೆ. ಇಲ್ಲಿ ನೀವು ಅದನ್ನ 100% ಫೀಲ್ ಮಾಡ್ತೀರಾ. ಹೌದು, ಮನೆ ಊಟ, ಬೇರೆ ಇನ್ನೇನು ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಸೊ ಮಚ್. ಸೊ ಬನ್ನಿ, ಯಾರು ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಕಮೆಂಟ್ ಅಲ್ಲಿ ಹಾಕಿ. ಇಲ್ಲ ಟೇಸ್ಟ್ ಮಾಡಿದ್ರೆ ಪಕ್ಕಾ ವಿಸಿಟ್ ಮಾಡಿ. ಬೆಸ್ಟ್ ಸ್ಪಾಟ್, ರಿಯಲಿ ಬೆಸ್ಟ್ ಸ್ಪಾಟ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಗೈಸ್, ನೋಡ್ತಾ ಇದ್ರೆ KFC ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಬಾಯ್.